ನಮಸ್ಕಾರ ಸ್ನೇಹಿತರೆ. ವಸಿಷ್ಠಾಶ್ರಮ ಚಾನೆಲ್ನ ಶ್ರೀಮದ್ ಜಗದ್ಗುರು ಚಂದ್ರಶೇಖರ ಭಾರತಿಗಳ ಚರಿತ್ರೆಯ ಮುಂದಿನ ಅಧ್ಯಾಯಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಅಂದು ನಂದನ ಸಂವತ್ಸರದ ಆಶ್ವಯುಜ ಬಹುಳ ಏಕಾದಶಿ ಭಾನುವಾರ, ಮಘಾ ನಕ್ಷತ್ರ, ಅಂದರೆ 1892 ಅಕ್ಟೋಬರ್ 16ನೇ ತಾರೀಕು ಸೂರ್ಯೋದಯ ನಂತರದಲ್ಲಿ ಶ್ರೀ ಗೋಪಾಲಶಾಸ್ತ್ರಿಗಳ ಧರ್ಮಪತ್ನಿಯವರಾದ ಸೌಭಾಗ್ಯವತಿ ಲಕ್ಷ್ಮಮ್ಮನವರು ಪುತ್ರ ರತ್ನಕ್ಕೆ ಜನ್ಮವನ್ನು ನೀಡುತ್ತಾರೆ. ಅಂದಿನವರೆಗೆ ಚಿಂತಾ ಶೋಕಗಳಿಂದ ಕೂಡಿದ್ದ ಆ ಮನೆಯು ಮಗುವಿನ ಜನನದಿಂದ ಸುಖ ಸಂತೋಷಗಳ ಆಗರವಾಯಿತು. ತನ್ನ ಮಾತಾಪಿತರ ವಂಶಗಳನ್ನು ಪಾವನಗೊಳಿಸುವವನು, ತನ್ನ ನಡೆ ನುಡಿಗಳಿಂದ ಎಲ್ಲರಿಗೂ ಮಾರ್ಗದರ್ಶಿಯಾಗುವವನು, ತನ್ನ ಅಮೃತ ವಾಣಿಯಿಂದ ಎಲ್ಲರನ್ನೂ ಸನ್ಮಾರ್ಗಕ್ಕೆ ತರುವವನು, ಲೋಕಹಿತ ಚಿಂತಕನು, ಜ್ಞಾನಿಯೂ ಪರಮ ವಿರಾಗಿಯೂ ಸಾಕ್ಷಾತ್ ಶ್ರೀ ಶಂಕರ ರೂಪಿಯೂ ಆದ ಆ ಪುತ್ರ ರತ್ನನು ದುಃಖವೆಂಬ ಕತ್ತಲಿನಿಂದ ತುಂಬಿದ್ದ ಆ ಮನೆಯನ್ನು ಶರತ್ಕಾಲದ ಪೂರ್ಣ ಚಂದ್ರನಂತೆ ಬೆಳಗಿದನು. ಮಗುವಿನ 11ನೆಯ ದಿನ ಶ್ರೀ ಗೋಪಾಲ ಶಾಸ್ತ್ರಿಗಳು ಜಾತಕರ್ಮಾದಿಗಳನ್ನು ನೆರವೇರಿಸಿದರು. ಮಗುವಿಗೆ ನರಸಿಂಹ ಎಂದು ನಾಮಕರಣ ಮಾಡಿದರು. ಅಂದಹಾಗೆ ಮಗುವಿಗೆ ಈ ಹೆಸರನ್ನು ಇಡಲು ಅನೇಕ ಕಾರಣ ಕೂಡ ಇತ್ತು. ಗೋಪಾಲ ಶಾಸ್ತ್ರಿಗಳ ಮನೆದೇವರು ಶ್ರೀ ನರಸಿಂಹ ಮತ್ತು ಈ ಹಿಂದೆ ತಮ್ಮ ತಂದೆಯವರಾದ ಶ್ರೀ ಸುಬ್ಬಾಶಾಸ್ತ್ರಿಗಳಿಗೆ ಆಶ್ರಯವನ್ನು ನೀಡಿ ರಕ್ಷಿಸಿದ್ದವರು ಜಗದ್ಗುರು ಶ್ರೀ ನರಸಿಂಹ ಭಾರತಿ ಮಹಾಸ್ವಾಮಿಗಳವರು. ಈಗಲೂ ತಮಗೆ ಆಶ್ರಯವನ್ನು ನೀಡಿ ಅನುಗ್ರಹಿಸುತ್ತಿರುವವರು ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರು. ಈ ಎಲ್ಲ ಕಾರಣಗಳಿಂದಾಗಿ ಶಾಸ್ತ್ರಿಗಳು ತಮ್ಮ ಮಗನಿಗೆ ನರಸಿಂಹ ಎಂದು ನಾಮಕರಣ ಮಾಡಿದರು. ಮಗುವಿಗೆ 3 ವರ್ಷಗಳು ತುಂಬಿತು. ಬಾಲಕನಾದ ನರಸಿಂಹ ಸಣ್ಣ ಪುಟ್ಟ ಕೆಲಸಗಳನ್ನು ತಾನೇ ಮಾಡತೊಡಗಿದ. ತಂದೆ ಪೂಜೆಗೆ ಕುಳಿತಾಗ ತಾನೂ ಅವರ ಬಳಿ ಕುಳಿತು ಅವರು ಮಾಡುವ ಪೂಜಾದಿಗಳನ್ನು ಏಕಾಗ್ರತೆಯಿಂದ ನೋಡ್ತಾ ಇದ್ದ. ಮಂತ್ರಗಳನ್ನು ತಲ್ಲೀನವಾಗಿ ಕೇಳಿಸಿಕೊಳ್ಳುತ್ತಿದ್ದ. ತಂದೆಯವರೊಡನೆ ಮಠಕ್ಕೆ ಹೋಗುವುದು, ಗುರುದರ್ಶನ ಹಾಗೂ ದೇವರ ದರ್ಶನ ಮಾಡಿದಾಗ ಯಾರಿಂದಲೂ ಹೇಳಿಸಿಕೊಳ್ಳದೆ ತಾನಾಗಿಯೇ ಸಾಷ್ಟಾಂಗ ಪ್ರಣಾಮ ಮಾಡುವುದು, ಸ್ತೋತ್ರಗಳನ್ನು ಹೇಳಿಕೊಂಡು ತನ್ಮಯನಾಗುವುದು ಬಾಲಕ ನರಸಿಂಹನಿಗೆ ರೂಢಿಯಾಗಿ ಹೋಗಿತ್ತು. ಸ್ವಲ್ಪ ಕಾಲದ ನಂತರ ಮನೆಯಲ್ಲಿಯೇ ಅಮರಕೋಶ ಇತ್ಯಾದಿಗಳನ್ನು ತಂದೆಯವರೇ ಕಲಿಸಲು ಪ್ರಾರಂಭಿಸಿದರು. ಮೊದಲಿನಿಂದಲೂ ಸಂಸ್ಕೃತ ಶ್ಲೋಕಗಳನ್ನು ಬಲು ಬೇಗ ಕಲಿಯುತ್ತಿದ್ದ ಬಾಲಕನು ಅಮರವನ್ನು, ಶಬ್ದಗಳನ್ನು ಶೀಘ್ರವಾಗಿ ಕಲಿತನು. ಶ್ರೀ ಗೋಪಾಲ ಶಾಸ್ತ್ರಿಗಳು ಪ್ರತಿನಿತ್ಯ ಶ್ರೀ ಶಾರದಾಂಬಾ ಹಾಗೂ ಶ್ರೀ ಗುರುಗಳವರ ದರ್ಶನಕ್ಕೆ ಹೋಗುವಾಗ ತಮ್ಮೊಡನೆ ಬಾಲಕ ನರಸಿಂಹನನ್ನು ಕರೆದುಕೊಂಡು ಹೋಗುತ್ತಿದ್ದರು. ತಮ್ಮ ದರ್ಶನಕ್ಕಾಗಿ ಬರುವ ಈ ಬಾಲಕನಲ್ಲಿ ಒಂದು ವೈಶಿಷ್ಟ್ಯವನ್ನು ಶ್ರೀ ಗುರುಗಳವರು ಆಗಲೇ ಕಂಡಿದ್ದರು. ಈ ಬಾಲಕನಲ್ಲಿ ವಿಶೇಷವಾದ ಆಸಕ್ತಿಯನ್ನ ತಳೆದರು. ಒಂದು ದಿನವಾದರೂ ಬಾಲಕನನ್ನು ಕಾಣದಿದ್ದರೆ, ಇಂದೇಕೆ ನರಸಿಂಹನು ಬರಲಿಲ್ಲ ಎಂದು ಅವರು ಕೇಳುತ್ತಿದ್ದರಂತೆ. ಗೋಪಾಲ ಶಾಸ್ತ್ರಿಗಳು ಬಾಲಕನನ್ನ ಶಾಲೆಗೆ ಸೇರಿಸಿದರು. ಶಾಲೆಯಲ್ಲಿ ಉಪಾಧ್ಯಾಯರಿಗೆ ಸೌಮ್ಯ ಹಾಗೂ ಗಂಭೀರ ಸ್ವಭಾವದ ಈ ಬಾಲಕನ ತೀಕ್ಷ್ಣವಾದ ಬುದ್ಧಿ, ವಿದ್ಯಾಭ್ಯಾಸದಲ್ಲಿನ ಆಸಕ್ತಿ, ಅವನ ಚಟುವಟಿಕೆ ಎಲ್ಲವೂ ಅತ್ಯಂತ ಮೆಚ್ಚುಗೆಯಾಗಿತ್ತು. ಇತರ ಬಾಲಕರೆಲ್ಲರಿಗಿಂತಲೂ ವಿದ್ಯಾಭ್ಯಾಸದಲ್ಲಿ ಮುಂದಿದ್ದ ನರಸಿಂಹನನ್ನು ಉಪಾಧ್ಯಾಯರೆಲ್ಲರೂ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ತಾವು ಪಾಠವನ್ನು ಹೇಳುವ ಮೊದಲೇ ಗ್ರಹಿಸುವ ಅವನ ಶಕ್ತಿಯನ್ನು ಪ್ರಶಂಸೆ ಮಾಡುತ್ತಿದ್ದರು. ನರಸಿಂಹನಿಗೆ ಮನೆಯಲ್ಲಿಯೇ ಸಂಸ್ಕೃತಾಭ್ಯಾಸ, ಶಾಲೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ವಿದ್ಯಾಭ್ಯಾಸವೂ ನಡೆಯುತ್ತಿತ್ತು.
ಬಾಲಕ 2 ಕಡೆಗಳಲ್ಲಿಯೂ ಉತ್ತಮ ಪ್ರಗತಿಯನ್ನ ಸಾಧಿಸುತ್ತಿದ್ದನು. ನರಸಿಂಹನಲ್ಲಿದ್ದ ಏಕಾಗ್ರತೆ, ವಿದ್ಯೆಯಲ್ಲಿನ ಆಸಕ್ತಿ ಮತ್ತು ಶ್ರದ್ಧೆ, ಉಪಾಧ್ಯಾಯರಲ್ಲಿ ಗೌರವ, ಭಕ್ತಿ ಇವೆಲ್ಲವೂ ಇತರರಿಗೆ ಆದರ್ಶವಾದವು. ಶ್ರೀ ಗೋಪಾಲಶಾಸ್ತ್ರಿಗಳು ತಮ್ಮ ಮಗನಿಗೆ 8ನೆಯ ವಯಸ್ಸಿನಲ್ಲಿ ಉಪನಯನವನ್ನು ನೆರವೇರಿಸಿದರು. ಗುರುಗಳ ಆಶೀರ್ವಾದ ಪಡೆಯಲು ಶಾಸ್ತ್ರಿಗಳು ಮಗನನ್ನ ಗುರುಗಳ ಸನ್ನಿಧಿಗೆ ಕರೆದುಕೊಂಡು ಹೋದರು. ಗುರುಗಳು ಬಾಲಕನನ್ನು ಕೊಂಡು, ನಿನಗೇನು ಬೇಕು ಮಗು ಎಂದು ಕೇಳಿದರು. ಆಗ ನರಸಿಂಹ, ಗುರುಗಳ ಕೃಪೆಯೊಂದರ ಹೊರತು ನನಗೇನು ಬೇಡ ಎಂದನು. ಬಾಲಕನ ಹೃದಯಾಂತರಾಳದಿಂದ ಬಂದ ಈ ಮಾತುಗಳನ್ನು ಕೇಳಿ ಅತ್ಯಂತ ಸಂತುಷ್ಟರಾದ ಗುರುಗಳು ನರಸಿಂಹನನ್ನು ಪರಿಪೂರ್ಣವಾಗಿ ಹರಸಿದರು. ನೀವಿನ್ನು ವಸಿಷ್ಠಾಶ್ರಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಮುಂದಿನ ಅಧ್ಯಾಯಗಳ ನೋಟಿಫಿಕೇಷನ್ ಪಡೆದುಕೊಳ್ಳಿ. ಧನ್ಯವಾದಗಳು.